ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಲೆಸನ್ದು ಸಮ್ಮರಿ ಯಾವುದು ಅಂದರೆ ಒಂದು ತಲೆ ಚೌರಾದ ಕತೆ ಅಂತ. ಇದನ್ನು ಬರೆದಿರೋರು ಬಂದುಬಿಟ್ಟು ಡಾಕ್ಟರ್ ಶಿವರಾಮ ಬ್ಯಾಡರಹಳ್ಳಿಯವರು. ಈ ಲೆಸನ್ನ ಬರೆದಿರೋದು ಇದು ಬಂದುಬಿಟ್ಟು ಥರ್ಡ್ ಸೆಮ್ ಅವ್ರಿಗಾಗಿರುತ್ತೆ ಆ್ಯಸ್ ಪರ್ SCP ಸಿಲಬಸ್. ಇವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೋತಾ ಹೋಗೋಣ ಫಸ್ಟು. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದೀರಾ, ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ಕೇಳ್ತಿರೋದೇನು ಅಂದರೆ ಬೇರೆ ಸಮ್ಮರಿ ವೀಡಿಯೋಸ್ ಮಾತ್ರ ಹಾಕ್ತಿದ್ರೆ ಎಕ್ಸ್ಪ್ಲನೇಷನ್ ಮಾಡ್ತಿಲ್ಲ ಅಂತ. ಐ ಆಮ್ ರಿಯಲಿ ಸಾರಿ, ಬಿಕಾಸ್ ನನಗೂ ತುಂಬ ಅಂದರೆ ತುಂಬ ವರ್ಕ್ಸ್ ಇದೆ. ಅದನ್ನು ಓದಿ ಅರ್ಥ ಮಾಡಿಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ನೆಕ್ಸ್ಟ್ ಫೋರ್ತ್ ಸೆಮ್ಮಿಂದ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮೊದಲೇ. ಇವಾಗಂತೂ ಆಗಲ್ಲ, ಸಾರಿ. ಆ್ಯಂಡ್ ಅದಕ್ಕೋಸ್ಕರನೇ ನಾನು ಸಮ್ಮರಿ ಅನ್ನೋದನ್ನು ಹಾಕ್ತಿರೋದು, ನೀವನ್ನ ಓದಿ ಅರ್ಥ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ತುಂಬ ಜನ ವಾಟ್ಸಪ್ಪಲ್ಲೂ ಮೆಸೇಜು ಆ್ಯಂಡ್ ಕಮೆಂಟ್ಸ್ ಕೂಡ ಹಾಕ್ತಿದ್ದಾರೆ. ಐ ಆಮ್ ರಿಯಲಿ ಸಾರಿ, ನನಗೂ ತುಂಬ ವರ್ಕ್ಸ್ ಇದೆ. ಅದೊಂದೇ ರೀಸನ್ಗೋಸ್ಕರ ನಾನು ಬೇರೆ ಸಮ್ಮರಿ ಮಾತ್ರ ಹಾಕ್ತಿರೋದು. ಇದರಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಅಷ್ಟೇ. ನೆಕ್ಸ್ಟ್ ಸೆಮ್ಮಿಂದ ನಾನು ಪಕ್ಕ ನಿಮಗೆ ಎಕ್ಸ್ಪ್ಲನೇಷನ್ ವಿಡಿಯೋ ಹಾಕ್ತೀನಿ ಕನ್ನಡ. ಆ್ಯಂಡ್ ಇದಾಗಿರುತ್ತೆ ಇವ್ರದ್ದು ಸಿಂಪಲ್ ಕವಿ ಪರಿಚಯ. ಆ್ಯಂಡ್ ಡೈರೆಕ್ಟ್ ನಾವು ಸಮ್ಮರಿ ನೋಡ್ತಾ ಹೋಗೋಣ ಬನ್ನಿ. ಸಮ್ಮರಿ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಥರ್ಡ್ ಸೆಮ್ ನೋಟ್ಸ್ ಬೇಕು, ಬೇರೆ ಕನ್ನಡ ಅಲ್ಲ ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ರಿಸೀವ್ ಆಗುತ್ತೆ. ಬಟ್ ಅದಕ್ಕೆ ನೀವು ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಷ್ಟೇ. ಆ್ಯಂಡ್ ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡ್ಬೋದು, ಇಲ್ಲ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ನಿಮ್ಮ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಿಕೊಡ್ತೀನಿ. ಇದು ಬಂದು ಚಿಕ್ಕ ಲೆಸನ್ ಆಗಿರುತ್ತೆ, ಏನು ದೊಡ್ಡದಾಗಿಲ್ಲ, ಬೇರೆ 2 pages ಅಷ್ಟೇ ನಿಮಗೆ ಸಮ್ಮರಿ ಇರೋದು. ಆ್ಯಂಡ್ ನಾನು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಯಾವ ರೀತಿ ನೀವು ಕನ್ನಡ ಎಕ್ಸಾಮ್ನ ಬರೀಬೇಕು ಅಂತ, ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ. ತುಂಬ ಜನ ವಾಟ್ಸಪ್ ಮಾಡೋದೇನು ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿ ಅಂತ. ಕನ್ನಡದಲ್ಲಿ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಜಸ್ಟ್ ನೀವು ಸಮ್ಮರಿ ಓದ್ಕೊಂಡು ಆ ಲೆಸನ್ದು ಪರ್ಟಿಕ್ಯುಲರ್ ಸಮ್ಮರಿ ಓದ್ಕೊಂಡು ಹೋದರೆ ಆರಾಮಾಗಿ ನೀವು ಯಾವ ಕ್ವಶನ್ಗೆ ಬೇಕೋ ಆನ್ಸರ್ ಮಾಡ್ಬೋದು. ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ, ಯಾವ ರೀತಿ ನೀವು ಸಮ್ಮರಿ ಓದ್ಕೊಂಡು ಹೋಗಿ ಆನ್ಸರ್ಸ್ ಅನ್ನೋದನ್ನು ಕನ್ನಡದಲ್ಲಿ ಅಂದರೆ ಕನ್ನಡ ಯಾವುದೇ ಕ್ವಶನ್ಗೆ ಕನ್ನಡ ಸಬ್ಜೆಕ್ಟಲ್ಲಿ ಬರೀಬೋದು ಅಂತ. ಅಂದರೆ ಮೇನ್ ಯಾರು ಕನ್ನಡದಲ್ಲಿ ಇದೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಸಬ್ಜೆಕ್ಟ್ ಆದರೆ ಈ ಟಾಪಿಕಿಂದ ಇದು ಪರ್ಟಿಕ್ಯುಲರ್ ಕ್ವಶನ್ಸ್ ಎಲ್ಲ ಇಯರಿಂದ ಬರ್ತಿದೆ, ಎಲ್ಲ ಇಯರಿಂದ ಕ್ವಶನ್ ಪೇಪರಲ್ಲಿ ಕೇಳ್ತಿದೆ, ಇದು ಇಂಪಾರ್ಟೆಂಟು ಅಂತ ಹೇಳ್ಬೋದು. ಬಟ್ ಕನ್ನಡದಲ್ಲಿ ಇಂಥದ್ದೇ ಇಂಪಾರ್ಟೆಂಟು ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಕನ್ನಡ ಅನ್ನೋದು ನಮ್ಮ ಭಾಷೆ ಆಗಿರೋದ್ರಿಂದ ಅವ್ರು ಯಾವ ರೀತಿ ಬೇಕೋ ಕೇಳ್ಬೋದು. ಆ್ಯಂಡ್ ನಿಮ್ಗೆ ಇಷ್ಟ ಬಂದಾಗೆ ಕನ್ನಡ ಆನ್ಸರ್ಸ್ ಕೂಡ ಬರಿತಾ ಹೋಗ್ಬೋದು, ಪರ್ಟಿಕ್ಯುಲರ್ ಟಾಪಿಕ್ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಆ ಲೆಸನ್ದು. ಆ್ಯಂಡ್ ಇಲ್ಲಿಗೆ ಸಮ್ಮರಿ ಅನ್ನೋದು ಎಂಡ್ ಆಗ್ತಿದೆ ಈ ಲೆಸನ್ದು. ಇದೇ ರೀತಿ ಎಲ್ಲ ಲೆಸನ್ದು ಹಾಕಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ದು ಲಿಂಕ್ ಇದೆ, ಅಲ್ಲಿ ಬಂದು ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚೆಕ್ಔಟ್ ಮಾಡಿ ಒಂದ್ಕಿತ ಫಾಲೋ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಗೇನಾದರೂ ನಾನು ಯೂಟ್ಯೂಬ್ ಕಡೆಯಿಂದ ಹಾಕೋ ವೀಡಿಯೋಸು ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ವಾಟ್ಸಪ್ ಕಡೆಯಿಂದ ಪಕ್ಕ ಬರುತ್ತೆ. ಸೊ ನೀವು ಅದರಿಂದ ಕೂಡ ರೀಚ್ ಆಗ್ಬೋದು. ಇಲ್ಲ ಏನೇ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ, ನೋಟ್ಸ್ ಅಪ್ಡೇಟ್ಸ್ ಆಗಲಿ, ಪ್ರತಿಯೊಂದು ಅದರಲ್ಲಿ ನಿಮಗೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಇನ್ನು ನೀವು ಜಾಯ್ನ್ ಆಗಿಲ್ಲ ಅಂದರೆ ವಾಟ್ಸಪ್ ಗ್ರೂಪು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ವಾಟ್ಸಪ್ ಗ್ರೂಪ್ದು, ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಪ್ರತಿಯೊಂದು ನಿಮಗೆ ಅಪ್ಡೇಟ್ಸ್ ಅನ್ನೋದು ಬರ್ತಿರುತ್ತೆ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ.